ಎಪಿಸೋಡ್ ನ ಆದಷ್ಟು ಬೇಗ ಶುರು ಮಾಡ್ಬಿಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಜಿ, ವೆಲ್ಕಮ್ ಟು ದ ಶೋ. Thank you. Do well, guys. Rachi, welcome. Thank you so much. All the best. ಇನ್ನು ವಾರ ಪೂರ್ತಿ ನಾನ್ ಸ್ಟಾಪ್ ಕಾಮಿಡಿ ಮಾಡಿದ್ರು ಒಂಚೂರು ಇಷ್ಟೇ ಎನರ್ಜಿನೂ ಕಳ್ಕೊಂಡಿಲ್ಲ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್. ವೆಲ್ಕಮ್ ಟು ದ ಶೋ. ಇವ್ರ ಎನರ್ಜಿ ನೋಡಿದ್ರೆ ಇವತ್ತಂತೂ ಸೂಪರ್ ಡೂಪರ್ ಸ್ಕಿಟ್ ಗಳು ಕಾಯ್ತಾ ಇವೆ. ಹಾಗಿದ್ರೆ ಇನ್ಯಾಕ್ ತಡ, ಮೊದಲನೇ ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣ. ಏನಾದ್ರೂ ಅದೃಷ್ಟ ಕೊಲಾಯಿಸಿದ್ರೆ ಲಾಟ್ರಿ ಹೊಡಿತು ಅಂತಾರೆ. ಆದ್ರೆ ನಿಜವಾಗ್ಲೂ ಲಾಟ್ರಿ ಹೊಡೆದ್ರು ನಮ್ ಬಸ್ಸು ಕೈಯಲ್ಲಿ ದುಡ್ಡೇ ಸಿಗ್ತಾ ಇಲ್ಲ. ಯಾಕೆ, ಏನಾಯ್ತು ಅಂತಿದ್ದೀರಾ? ಅಯ್ಯೋ, ದುಡ್ಡು ಕಳ್ಕೊಂಡವ್ರ ಕಷ್ಟ ಕಳ್ಕೊಂಡವ್ರಿಗೆ ಗೊತ್ತು ಬಿಡಿ. ಯಾಕೆ ಕೇಳ್ತೀರಾ? ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನನ್ನ ಹೆಸರು ನಗೆ ಪಾಟೀಲ ಅಂತ. ಸ್ಕಿಟ್ಟಿಗೆ ಬಂದ ತಕ್ಷಣ 15 ನಿಮಿಷ ಕಂಟಿನ್ಯೂಸ್ ಆಗಿ ನಾನೇ ನಗಿಸ್ತೀನಲ್ವಾ, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರು ಮತ್ತೆ ಡೈರೆಕ್ಷನ್ ಟೀಮು ಎಲ್ಲ ಸೇರ್ಬಿಟ್ಟು ನಗೆ ಪಾಟೀಲ ಅಂತ ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಎಲ್ಲಿ ಒಂದ್ಸರಿ ಎಲ್ರು ಫಳ್ ಅಂತ ನಗಿಸ್ದೆ ತಾನೆ, ಅದಕ್ಕೆ ನನಗೆ ನಗೆ ಪಾಟೀಲ ಅಂತ ಹೆಸರು ಬಂದಿರೋದು. ಮೇಡಮ್, ಎಲ್ರು ಕಾಮಿಡಿ ಮಾಡಿದ್ರೆ ಬಾಯಿಂದ ನಗ್ತಾರೆ, ನಾನ್ ಕಾಮಿಡಿ ಮಾಡಿದ್ರೆ ಮನ್ಸಿಂದ ನಗ್ತಾರೆ ಅಂತ ಹೇಳಕ್ ಬಂದೆ. ಅಂದಂಗೆ ಇವಳು ನನ್ನ ಹೆಂಡತಿ ಅಳುಮುಂಚಿ ಹರ್ಷಿತಾ ಅಂತ. ಸತ್ಯ ಕಣೋ, ಇಷ್ಟು ಸ್ಕಿಟ್ ಆದ್ಮೇಲೆ ನಿಂಗೆ ಒಂದು ಹೆಂಡತಿ ಆದ್ರೂ ಸಿಕ್ಕಿದ್ಲಲ್ಲ. ಥ್ಯಾಂಕ್ ಗಾಡ್. ಇವಳು ಅಳುಮುಂಚಿ ಹರ್ಷಿತಾ ಅಂತ. Hello, hi, bye bye. Excuse me, ma'am. ಹಿಂಗೆ ಅಳ್ತಿರ್ತಾಳೆ ಮೇಡಮ್. ಅಳ್ಬೇಡ ಹರ್ಷಿತಾ. ಮತ್ತಿನ್ನೇನ್ರಿ ಮಾಡ್ಲಿ? ಕಾಮಿಡಿ ಮಾಡು. ಕಾಮಿಡಿನಾ? ಅಪ್ಪ, ನನ್ ಕೈಲಾಗಲ್ಲಪ್ಪ, ಆಗಲ್ಲ. ನನ್ ಕೈಲೇನಾಗುತ್ತಾ? ಮಾಡ್ತಿಲ್ವ ನಾನು? ನಿನ್ ಕೆಪಬಿಲಿಟಿ ಇದೆ, ಅದಕ್ಕೆ ಹೇಳ್ತಿರೋದು. ಮಾಡು, ಹೇಳ್ತೀನಿ ಕೇಳು. ಇನ್ನಷ್ಟು ಮಾಡಿದ್ರೆ ಸಾಕ? ಗುದ್ಬಿಡ್ತೀನಿ. ನನ್ನಷ್ಟು ಆ ಜಗಪ್ಪಂಗೆ ಇನ್ನೂ ಮಾಡಕ್ಕಾಗಿಲ್ಲ. ಹಂಗಾದ್ರೆ ಕಾಮಿಡಿ ಮಾಡಿ ಮಾಡಿ ಮಜಾ ಬರ್ತಾಗೆ ನಂಬರ್ 1 ಕಾಮಿಡಿಯನ್ ಆಗ್ತೀನಿ. ಅತಿ ಆಸೆ ಅಲ್ವಾ ಇದು? ನಂಬರ್ 1 ಅಲ್ಲಿ ಪಾಟೀಲ್ ಇಲ್ವಾ? ಹಂಗಾದ್ರೆ ನಂಬರ್ 2 ಕಾಮಿಡಿಯನ್ ಆಗ್ತೀನಿ. ಮತ್ತೆ ಗುದ್ಬಿಡ್ತೀನಿ ನಿನ್ನ. 3 ವರ್ಷದಿಂದ ಪ್ರಯತ್ನ ಪಟ್ಟು 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 ಈಗ 2 ಬಂದವನೆ ನಮ್ ಚಿಲ್ಲರು. ಇದೇ ವರ್ಲ್ಡ್ ಬೆಸ್ಟ್ ಕಾಮಿಡಿ. ಇದ್ರ ಮೇಲೆ ಕಾಮಿಡಿ ಮಾಡಕ್ ನನ್ ಕೈಲಿ ಆಗಲ್ಲಪ್ಪ, ಆಗಲ್ಲ. ನಿನ್ ಕೈಲಿ ಆಗೋದಿಲ್ಲ, ನೀನ್ ಮಾಡಕ್ ಹೋಗ್ಬೇಡ, ಬಿಟ್ಬಿಡು. ನನ್ಗ ಹೆಂಗ್ ತೆಗಿಸ್ತಿದ್ದೀನಿ ನೋಡಿ ಕಾಮಿಡಿನ. ಲೇ, ಮದ್ವೆಗಿನ್ನ ಮುಂಚೆ ನೀನು ಅಡಿಗೆ ಮಾಡಕ್ ಬರಲ್ಲ ಅಂತ ಯಾಕೆ ಹೇಳಿಲ್ಲ ನನಗೆ? ಸರ್ಪ್ರೈಸ್. ನನ್ಗೆ? ಹಲೋ ಮಗ್ನೆ, ಫಾರಿನಿಂದ ಇವತ್ತು ಬರ್ತಿದ್ಯಾ? ವೆಲ್ಕಮ್ ಟು ಇಂಡಿಯಾ. ಹಲೋ, ಹಾಯ್, ಬಾಯ್ ಬಾಯ್. ನಿಮಗೆ ಫಾರಿನ್ ಅಲ್ಲಿ ಮಗ ಇದ್ದಾನಾ? ಹ್ಞೂ. ಮತ್ ನಂಗೆ ಹೇಳಲೇ ಇಲ್ಲ. ಸರ್ಪ್ರೈಸ್. ನಿಮಗೆ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ರೀ. ಜವಾಬ್ದಾರಿ ಇಲ್ವಾ? ಇಲ್ಲ. ನಿನ್ಗೊಂದು ವಿಷಯ ಗೊತ್ತೇನೆ? ಏನು? ಮಜಾ ಬಾರ್ದಲ್ಲಿ ಸೆಟ್ ವರ್ಕ್ ಇಂದ ಹಿಡಿದು ಡೈರೆಕ್ಷನ್ ವರ್ಗೂ ಎಲ್ಲ ಕೆಲಸ ನಾನೇ ಮಾಡೋದು. ನಿಮ್ಗೊಂದು ವಿಷಯ ಗೊತ್ತಾ? ಏನ್ ಹೇಳು? ನಿಮ್ಮನ್ ಕಟ್ಕೊಳಕ್ಕೂ ಮುಂಚೆ 10 ಜನ ಎಕ್ಸ್ ಲವರ್ಸ್ ಇದ್ರು, 20 ಜನ ವೈ ಕ್ರಶ್ ಇದ್ರು, 30 ಜನ ಝೆಡ್ ಲವರ್ಸ್ ಇದ್ರು. ಏನ್ ಮೇಡಮ್ ಇದು? ಆಟ ಇಲ್ಲ ಹುಡುಗರು ಪೀಚಿನ. ಮದ್ವೆಗಿನ ಮುಂಚೆ ಇವರಪ್ಪ ಏನ್ ಹೇಳ್ದ ಗೊತ್ತಾ ಮೇಡಮ್? ಅಳಿ ಅಂದ್ರೆ ಆ ಮದ್ವೆ ಆದ ತಕ್ಷಣ ನಿಮ್ಗೆ ಕಾರ್ ಕೊಡಿಸ್ತೀನಿ, ಬಂಗ್ಲೆ ಕೊಡಿಸ್ತೀನಿ ಅಂತ. ಇಲ್ಲಿವರೆಗೂ 1 ರೂಪಾಯಿನೂ ಕೊಟ್ಟಿಲ್ಲ ನನ್ನ ಮಗ. ಒಂದು ಪ್ಲಾನ್ ಮಾಡಿದೀನಿ ನಾನು. ವರದಕ್ಷಿಣೆ ಕೊಡೋವರೆಗೂ ಮನೆಗೆ ಕಳ್ಸಲ್ಲ ಅಂದ್ಬಿಟ್ಟು ಇವಳ ಜೊತೆ ಇವಳು ತಮ್ಮನ್ನು ಇಟ್ಕೊಂಡಿದ್ದೀನಿ. ಮನೇಲಿ ಇಟ್ಕೊಂಡಿದ್ದೀನಮ್ಮ. ಇವತ್ತೇ ನನ್ನ ಮಗನ ಮನೆಯಿಂದ ಹೊರಗಾಗ್ತೀನಿ. ಲೇ, ಕೆಲ್ಸಕ್ಕೆ ಬರ್ದವನೆ ಬಾಮೈದ, ಆಚೆ ಬರ. ಸಮಕಾಲೀನ ನಟನ ಆಗಮನ. ಲೇ, ಕೆಲ್ಸಕ್ಕೆ ಬರ್ದವನೆ ಬಾಮೈದ, ಒಂದು ಕ್ಷಣನೂ ಈ ಮನೇಲಿ ಜಾಗ ಇಲ್ಲ ನಿನ್ಗೆ. ಆಚೆ ನಡಿಯ. ಬಾವಾ ಹೇಳ. 2 ಕ್ಷಣ ಇರ್ತೀನಿ. ಅರ್ಧ ಕ್ಷಣನೂ ಇಲ್ಲ. ಆಚೆ ನಡಿ ಈಗಲೇ. ಆಯ್ತು ಬಿಡು, ಯಾರಿರ್ತಾರೆ ಈ ಮನೇಲಿ? ನಾನು ಹೋಗ್ತಿದ್ದೀನಿ ಅಷ್ಟೇ.
ಹಲೋ ಹಾಯ್ ಬಾಯ್ ಬಾಯ್ ಬಸಣ್ಣ. ನಾ ಬಸಣ್ಣ ಅಲ್ಲ, ಮತ್ತೆ ತಮ್ಮಣ್ಣ. ಯಾಕೆ? ನಾನು ನಿನ್ ತಮ್ಮ ಅಲ್ವಾ ಅದಕ್ಕೆ. ತಮ್ಮಣ್ಣ ಸುಮ್ನಿರಾಕ, ಇರ್ಬೇಡ ಇರ್ಬೇಡ, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಹೋಗ್ಬೇಡ್ವೋ. ಹೋಗಲ್ಲ ಬಿಡು. ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು. ಏನು? ನಾನು ಲಾಟ್ರಿ ತಗೊಂಡಿದ್ದೆ. ಹಾ ಅದರಲ್ಲಿ 50 ಲಕ್ಷ ರೂಪಾಯಿ ಬಂಪರ್ ಬಹುಮಾನ ಬಂದಿದೆ. 50 ಲಕ್ಷನಾ? ಬಾಮೈದ! ಎಂತ ಗುಡ್ ನ್ಯೂಸ್ ಹೇಳಿದೆ ಬಾಮೈದ. ಏನಾದ್ರೂ ಕೊಡ್ಬೇಕಲ್ಲ ನಮ್ಮ ಬಾಮೈದಕ್ಕೆ ಇವಾಗ. ಏನ್ ಕೊಡ್ಲಿ ಬಾಮೈದ? ನಾನ್ ಲೇಡಿ ಗೆಟಪ್ ಹಾಕಿರ್ತೀನಲ್ಲ, ಅವಾಗ ಒಂದ್ಸರಿ ಸಿಗು. ನಾನು ಈ ಮನೇಲಿ ಇರಲ್ಲ, ಈಗಲೇ ಹೋಗ್ತಾ ಇದ್ದೀನಿ ಅಷ್ಟೇ. ಬಾಮೈದ ಹೋಗ್ಬೇಡ ಕಣೋ ಬಾಮೈದ. ನೀನ್ ಹೋದ್ರೆ ಲಕ್ಷ್ಮೀ ದೇವಿನೇ ಓದಂಗ ಆಗ್ತಾಳೆ ಕಣೋ. ಹೌದಾ? ಕಾರ್ ತಗೊಳ್ಳೋಣ ಅಂತ ಹೇಳಿದ್ದಲ್ಲ, ಒಂದ್ 10 ಲಕ್ಷ ರೂಪಾಯಿ ಕೇಳು. ಹಲೋ ಹಾಯ್ ಬಾಯ್ ಬಾಯ್. ಹಾ? ನಾನ್ ಹೆಂಗ್ರಿ ಕೇಳಿ? ತಮ್ಮ ಅಂತೀಯ ಪ್ರೀತಿಯಿಂದ ಕೇಳೆ ಕೊಡ್ತಾನೆ. ಸರಿ ಟ್ರೈ ಮಾಡ್ತೀನಿ. ಮಾಡು ಮಾಡು. ತಮ್ಮಣ್ಣ, ನಮ್ ಏರಿಯಾದಲ್ಲಿ 39 ಮನೆ ಇದೆ ಕಣ. ವಾವ್, ಸೂಪರ್, ಎಲ್ಲರ ಮನೇಲೂ ಕಾರ್ ಇದೆ ಕಣ. ಅಮೇಜಿಂಗ್. ನಮ್ಮ ಮನೇಲೆ ಒಂದು ಕಾರ್ ಇಲ್ಲ ಕಣೋ. ಯು ನೀಡ್ ಇಟ್, ಯು ಕಿಲ್ಡ್ ಇಟ್. ಇವಾಗೇನು ಒಂದ್ ಕಾರ್ ಬೇಕಾನೆ? ಹೂ ಕಣೋ. ಹಾ. ನಾನು ಅದನ್ನೇ ಹೇಳಕ್ ಬಂದೆ. ನನ್ನ ಮದ್ವೆ ಮಾಡ್ಕೊಟ್ಟಾಗ ಇವ್ರಿಗೆ ವರದಕ್ಷಿಣೆ ಹಾಳು ಮೂಡು ಅಂತ ಏನು ಕೊಟ್ಟಿಲ್ಲ. ಒಂದ್ ಕಾರ್ ಕೊಡ್ಸಿದ್ರೆ ಅದ್ರಲ್ಲೇ ದುಡ್ಕೋತಾರೆ. ನೀನೇನಂತೀಯ? ಕೊಡ್ಸಲ್ಲ. ನೋಡಕ, ಇವಾಗಿನ ಕಾಲದಲ್ಲಿ ಕುಡಿದು ಬದುಕೋರು ಬರೀ 60 ವರ್ಷ ಬದುಕ್ತಾರೆ. ಕಾರ್ ಓಡಿಸಿ ಬದುಕೋರು 40 ವರ್ಷ ಬದುಕ್ತಾರೆ. ಅದಕ್ಕೆ ನಮ್ಮ ಅವನ್ನ ಇಷ್ಟು ಬೇಗ ಮೇಲಕ್ಕೆ ಕಳ್ಸಕ್ ನನಗೆ ಇಷ್ಟ ಇಲ್ಲ. ಹಲೋ ಹಾಯ್ ಬಾಯ್ ಬಾಯ್. ಚಿಕ್ಕ ವಯಸ್ಸಲ್ಲಿ 10 ಬಿಸ್ಕೆಟ್ ಇದ್ರು 1 ಬಿಸ್ಕೆಟ್ನು ಬೈಟ್ ಮಾಡ್ಕೊಡ್ತಿರ್ಲಿಲ್ಲ. ಅಂತದ್ರಲ್ಲಿ ಇವಾಗ ದುಡ್ಡು ಕೊಡ್ತಾನೇನ್ರಿ? ಎಲ್ಲೋಗುತ್ತೆ ನಿಮ್ಮ ವಂಶದ ಬುದ್ಧಿ? ಹೇಳಕ್ಕೂ ಕೇಳಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ನಾನು ಕೇಳ್ತೀನಿ ಇರು. ಬಾಮೈದ ಬಾಮೈದ, ಬಹಳ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ನಾನು ಇರೋದೇ ಹಂಗೆ. ನೀನ್ ಬಿಡಪ್ಪ ಬಾಮೈದ, ನೀನ್ ಬಹಳ ಸ್ಮಾರ್ಟ್ ಆಗಿದ್ಯಾ. ಎಲ್ಲ ಪಡ್ಕೊಂಡ್ ಬಂದಿರ್ಬೇಕು. ಬಾಮೈದ ಒಂದ್ಸರಿ ನೋಡೋ ನಿಮ್ಮ ಅಕ್ಕನ್ನ. ನೋಡ್ದೆ ಇನ್ನೊಂದ್ಸರಿ ನೋಡೋ. ನೋಡ್ದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಣ ಅವಳು. ಬೆಳಗಿದಾಳೆ. ಹಂಗಲ್ಲ ಕಣೋ, ನೀನು ಒಬ್ನೇ ಸ್ಮಾರ್ಟ್ ಆಗಿ ಕಾಣಿಸಿದ್ರೆ ಸಾಕ. ನಿಮ್ಮ ಅಕ್ಕನು ಚೆನ್ನಾಗಿ ಕಾಣಬಾರ್ದ? ನೋಡು, ಅವಳು ಮೂಗಲ್ಲಿ ನತ್ತೆ ಇಲ್ಲ, ಕೊಳ್ಳಲ್ಲಿ ನೋಡು ಒಂದೇ ಒಂದ್ಸರ ಇರೋದು, ಕೈಲಿ ನೋಡು ಬಳೆ ಅಂತೂ ಅವು ಏನೋ ರೋಡ್ಗಳು ಕಣವು. ಸುಮ್ಮನೆ ಎಲ್ರಿಗೂ ತೋರ್ಸೋಣ ಅಂತ ಕಡ್ಡಾಡಿಸ್ತಿದ್ದೀನಿ. ನೀನು ಮದುವೆ ಮಾಡಿಸ್ಕೊಡ್ತೀಯಲ್ಲ ಬಾಮೈದ? ಕೊಡಲ್ಲ. ನೋಡಕ್ಕ, ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ. ನಾನು ನಿನಗೆ ಬಂಗಾರ ಮಾಡಿಸ್ಕೊಡೋದು, ಅದನ್ನ ಯಾರಾದ್ರೂ ನೋಡಿ ಕತ್ತು ಕುಯ್ದು ತಗೊಂಡೋಗ್ಬಿಟ್ರೆ, ನಿನ್ನ ಗಂಡ ನಿನ್ನ ಕೋಚ್ ಹಾಕಿದ್ರು ಪರವಾಗಿಲ್ಲ, ನಾನು ನಿನಗೆ ಬಂಗಾರ ಕೊಡ್ಸಲ್ಲ. 1 ರೂಪಾಯಿನೂ ಬಿಚ್ಚಲ್ಲ ಅಂತಾನಲ್ಲೇ. ಮಾಡ್ತೀನಿ, ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಆ ನನ್ನ ಮಗನಿಗೆ 50 ಲಕ್ಷದಲ್ಲಿ 1 ರೂಪಾಯಿನೂ ಸಿಗ್ಬಾರ್ದು, ಹಂಗ ಮಾಡ್ತೀನಿ. ಬಾ. ಒಂದು ದಿನದ ನಂತರ ಶನಿವಾರ. ರೈ ಇವತ್ತ ಶನಿವಾರ ರೈ. ರೈ ಇವತ್ತು ಶನಿವಾರ ರೈ. ಮೇಡಮ್, ಇವತ್ತು ಶನಿವಾರ, ನನ್ನ ಕೈಗೆ ದುಡ್ಡು ಬರೋ ದಿನ. ನನಗೆ ನಿಮ್ಮ ಮೇಲಿನ ಅಭಿಮಾನಕ್ಕೆ ಒಂದು ಕಾರ್ ಕೊಡಿಸ್ಬೇಕಂತ ಇದ್ದೀನಿ. ಆಲ್ರೆಡಿ ಅದೇ ಕಾರ್ ಕೊಡಿಸ್ಬೇಕಂತ ಇದ್ದೀನಿ. ನಂಗ್ ಬೇಡ. ನಾನು ಕೊಡ್ಸಲ್ಲ ಬಿಡಿ, ಯಾಕಂದ್ರೆ ಪಾರ್ಕ್ ಮಾಡಕ್ಕೆ ಜಾಗನೇ ಇಲ್ವಲ್ಲ. ಬಸಣ್ಣ, ಹಾ? ಗುರು ಸರಿ ಕೊಡ್ಸು. ಅಯ್ಯೋ, ಸಮುದ್ರಕ್ಕೆ ಉಪ್ಪು ಹಾಕಕ್ಕಾಗುತ್ತಾ? ಏಯ್, ನಂದಿಶನಿಗೆ ಕೊಡ್ಸು. ನಂದೇ ಶಿವನ್ಗ ನಮ್ಮ ಕಡೆ ತುಂಬಾ ಕಡಿಮೆ ಮೇಡಮ್. ಹಲೋ, 50 ಲಕ್ಷ ರೂಪಾಯಿ ರೆಡಿ ಆಯ್ತಾ? ಅಯ್ಯೋ, ಇವಾಗಲೇ ಬರ್ತೀನಿ. ಬ್ಯಾಗು ನೀವೇ ಕೊಡ್ತೀರಾ, ನಾ ತರ್ಬೇಕಾ? ನಾನೇ ತರ್ತೀನಿ ಬಿಡ್ರಿ. ಬಾರಿ ಬಾರಿ ಬಾರಿ, ಬ್ಯಾಗ್ ತಗೊಂಡು ದುಡ್ಡು ತರಕ್ ಹೋಗ್ತಾವನೆ. ಏನಾದ್ರು ಪ್ಲಾನ್ ಮಾಡು. ಏನ್ ಮಾಡ್ಲಿ? ಬಾಮೈದ ಹೋಗ್ಬಿಡ ಕಣ ಬಾಮೈದ. ಒಂಟಿ ಸೀನ್ ಬಿಟ್ಲು. ಅಪಸಕುನ ಹೋಗ್ಬೇಡ ಬಾಮೈದ, ಓದ್ ಕೆಲ್ಸ ಆಗಲ್ಲ, ದುಡ್ಡು ನಿನ್ ಕೈ ಸೇರೋದೇ ಇಲ್ಲ. ಒಂಟಿ ಸೀನ್ ಇದ್ರೆ ಅಪಶಕನ, 2 ಸೀನ್ ಇದ್ರೆ
ವಾಕ್ಷಿ ಅಯ್ಯೋ 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 ಏನಾಯ್ತಕ್ಕ? ಅಲ್ಲಿ ಬಿತ್ತು ಎಲ್ಲಿ? ಇಲ್ಲಿ 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 ಅಲ್ಲಿ ಬಿದ್ದಿದ್ದಿ ಅಂದ್ರೆ ಮತ್ತೆ ಅಪಶಕನ ಬಾಮೈದ ಹೋಗ್ಬೇಡ ಹೇಳೋದು ಕೇಳು. ಏ ಒಂಟಿ ಸೀನ್ ಅಂತೆ ಹಲ್ಲಿ ಅಂತೆ ಇದೆಲ್ಲ ನಾವು ನಂಬಲ್ಲ. ನಾನಂತೂ ಹೋಗ್ತಾ ಇದ್ದೀನಿ ಅಷ್ಟೇ. ಏ ಹಲೋ ಹಾಯ್ ಬೈ ಬೈ ಒಂಚೂರು ದೊಡ್ಡೋರು ಹೇಳಿ ಕೇಳು. ಏನ್ ಹುಡುಕ್ತಿದ್ಯಾ? ಅದೇ ದೊಡ್ಡವ್ರು ಎಲ್ಲಿದ್ದಾರೆ ಅಂತ. ನೋಡು ನೀನು ಹಂಗೂ ಹೋಗ್ಬೇಕು ಅಂದ್ರೆ ದೇವ್ರ ಮನೆಯಲ್ಲಿ ಕುಂಕುಮ ಇದೆ ಅದ್ ತಂದು ಹಚ್ತೀನಿ ಆಮೇಲೆ ಹೋಗಪ್ಪ. ಹೋಗ್ಬೇಡ ಬಾಮೈದ ಹೇಳೋದು ಕೇಳು ಬಾಮೈದ. ಸುಮ್ಮನೆ ಬಾ. ದುಡ್ಡು ನಿನ್ ಕೈ ಸೇರಲ್ಲ ನೋಡು, ಆಮೇಲೆ ಬಹಳ ಕಷ್ಟ ಅನ್ಭವಿಸ್ತೀಯ ನೀನು. ಬೈ ಬೈ ಕುಂಕುಮ ಚಲ್ಲು ಬಿಟ್ಲು ಮತ್ತೆ ಅಪಶಕನ ಬಾಮೈದ ಹೋಗ್ಬೇಡ, ದುಡ್ಡು ನಿನ್ ಕೈ ಸೇರಲ್ಲ. ಅಪಶಕನ ಅಂತೆ. ನಾನು ಹೋಗ್ತೀನಿ, ದುಡ್ಡು ತಂದೆ ತರ್ತೀನಿ. ಹಲೋ ಹಾಯ್ ಬೈ ಬೈ ತಮ್ಮಣ್ಣ. ನೀನ್ ಹಂಗೂ ಹೋಗ್ಬೇಕು ಅಂದ್ರೆ ಒಬ್ರು ಜೋಯಿಸ್ರು ಗೊತ್ತಿದ್ದಾರೆ, ಅವರು ಹೇಳಾದ್ಮೇಲೆ ನೀನು ಹೋಗಪ್ಪ. ಹೌದಾ? ಹಲೋ ಹಾಯ್ ಬೈ ಬೈ ಜೋಯಿಸ್ರೇ. ಹೇಳಮ್ಮ ಏನ್ ನಿನ್ ಸಮಸ್ಯೆ? ಅದು ಆಗ್ಬಿಟ್ಟಿದೆ. ಹಿಂಗಾಗ್ಬಿಟ್ಟಿದ್ಯಾ? ಸರಿಯಾ, ಪ್ರಾರಬ್ಧಕ್ ಫೋನ್ ಕೊಡು. ತಗೋ ಮಾತಾಡು. ನೋಡಪ್ಪ ಪ್ರಾರಬ್ಧವೇ, ಇಷ್ಟೆಲ್ಲ ಅಪಶಕನಗಳು ಆಗಿದೆ ಅಂದ್ಮೇಲೆ ನೀ ಹೋಗಿ ದುಡ್ಡು ತಗೊಂಡು ಬಂದ್ರೆ ಆ ದುಡ್ಡು ನಿನ್ ಕೈ ಸೇರಲ್ಲ. ಒಂದು ಕೆಲಸ ಮಾಡು, ಯಾರಾದ್ರೂ ನಿನ್ಗೆ ಆಪ್ತರಿದ್ರೆ ಅವ್ರನ್ನ ಕೊಟ್ಟು ಕಳ್ಸಿ ದುಡ್ಡು ತರಿಸು. ಹಾ ಒಬ್ರಿದ್ದಾರೆ. ಯಾರು? ಆಪ್ತ ರಕ್ಷಕ. ಲೋ ಪ್ರಾರಬ್ಧವೇ, ಬೇರೆ ಯಾರು ಇಲ್ವೇನೋ? ಇನ್ನೊಬ್ರಿದ್ದಾರೆ. ಯಾರಪ್ಪ? ಆಪ್ತ ಮಿತ್ರ. ಯಾರಾದ್ರೂ ಆಪ್ತರು ಅಂದ್ರೆ ಕ್ಲೋಸ್ ಇರೋರು ಯಾರನ್ನಾದ್ರೂ ಕೊಟ್ಟು ಕಳ್ಸಿ ದುಡ್ಡು ತರಿಸು. ಹಾ ನಮ್ಮ ಅಪ್ಪ ಕಳಿಸ್ಲಾ? ಏ ಬೇಡ ಬೇಡ ಬೇಡ, ಬೇರೆದವ್ರನ್ನ ಕಳ್ಸು. ನಮ್ಮ ಫ್ರೆಂಡ್. ಏ ಬೇಡ ಬೇಡ, ಬೇರೆ ಬೇರೆ ಬೇರೆ. ನಮ್ಮ ಅಕ್ಕನ ಗಂಡ ಅವ್ರ ತಮ್ಮನ 3ನೇ ಮಗಳಿದ್ದಾಳೆ. ಏ ಬೇಡ ಬೇಡ ಬೇಡ, ಎಲ್ಲ ಚೇಂಜ್ ಚೇಂಜ್. ನಮ್ಮ ಅಕ್ಕನ ಗಂಡ ಅವ್ರ 3ನೇ ತಮ್ಮ ಬೇರೆ ಇದ್ದಾರೆ. ಬೇರೆ ಬೇರೆ ಅವ್ರನ್ನ ಕಳ್ಸು. ಏ ಮತ್ತೆ ಯಾರನ್ನ ಕಳಿಸ್ಬೇಕ್ರೆ? ಪಕ್ಕದಲ್ಲೇ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ಹುಡ್ಕಾಡ್ತೀಯಲ್ಲೋ ಪ್ರಾರಬ್ಧವೇ. ನಿಮ್ಮ ಅಕ್ಕನ ಗಂಡನೇ ಇದನ್ನಲ್ಲ, ಅವನ್ನೇ ಕಳ್ಸು. ಅವನಿಗೆ ಕಳಿಸ್ಬೇಕ? ಅಂತ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ. ಕಳ್ಳನ ಕಳಿಸ್ಬಿಡ್ತೀನಿ, ಅವನನ್ನ ಹತ್ರ ಕಳಿಸಲ್ಲ. ನೀನ್ ಹಿಂಗೆ ಮಾಡ್ತಾ ಇರು, ಆಮೇಲೆ ಎರಡು ಕೈಲಿ ಉಣ್ಬೇಕಾಗುತ್ತೆ. ಬೇಡ, ಅವ್ರನ್ನೇ ಕಳಿಸ್ತೀನಿ ಬಿಡಿ. ಸರಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿಸ್ಕೊ. ದುಡ್ಡು ತಂದ ದಿವಸ ನೀನು ಆ ದುಡ್ಡನ್ನ ನೋಡಂಗಿಲ್ಲ, ಮಾರನೇ ದಿವಸನೇ ಆ ದುಡ್ಡನ್ನ ನೋಡ್ಬೇಕು ಮತ್ತು ಮುಟ್ಬೇಕು, ಆಯ್ತಾ? ಆಯ್ತು, ಪ್ರಾರಬ್ಧವೇ. ಬಾಮೈದ, ನನಗೊಂದು ಹೆಲ್ಪ್ ಮಾಡ್ತೀಯ? ಏನ್ ಹೆಲ್ಪ್ ಹೇಳು? ದುಡ್ಡನ್ನ ನೀನು ತಗೊಂಡ್ ಬಾ, ನಾಳೆ ನಾನು ತಗೋತೀನಿ. ಬೇಡಪ್ಪ ಬೇಡಪ್ಪ, ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತಾರೆ. ನನಗೆ ನಿನ್ ದುಡ್ಡು ಯಾಕಪ್ಪ? ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನೀವು ಹೋಗಿ ತಗೊಂಬನ್ನಿ, ನಾನು ನಾಳೆ ತಗೋತೀನಿ. ಬೇಡಪ್ಪ ಬೇಡ. ರೀ ಪಾಪ ಒಪ್ಕೊಳ್ರಿ, ನನ್ ತಮ್ಮ ತಾನೇ. ನಿಮ್ಮ ಮಕ್ಕ ನೋಡ್ಕೊಂಡು ಹೋಗಿ ತಗೊಂಬರ್ತೀನಿ ಕಣ. ಹೋಗಿ ಹೋಗಿ, ಸರಿ ಕಣಪ್ಪ. ಅಕ್ಕ, ಹಾ ಈ ಜ್ಯೋತಿಷರು ಅಷ್ಟು ಪವರ್ಫುಲ್? ಅಯ್ಯೋ ಪವಾಡ ಪುರುಷರು ಕಣೋ, ತುಂಬಾ ಪವರ್ಫುಲ್ಲು. ನಮ್ಮ ಮನೇಲಿ ಪವರ್ ಹೋಗಿದೆ, ಹಾಕಿಸ್ತೀಯ? ನಿನ್ ದುಡ್ಡು ನೀನೇನಾದ್ರೂ ಮಾಡ್ಕೊಳಪ್ಪ. ಬಾವ, ಇದು ನೀನೇ ಇಟ್ಕೋ, ನಾಳೆ ನನಗೆ ಕೊಡು. ಏ ಬೇಡಪ್ಪ, ಪರರ ವಸ್ತು ಪಾಷಾಣ ಮುಟ್ಬಾರ್ದು ನಾವು, ತಗೊಂಡೋಗಿ ನಿನ್ ದುಡ್ಡು. ಸರಿ ಬಿಡು. ನೋ ಪ್ರಾರಬ್ಧವೇ, ಆ ದುಡ್ಡನ್ನ ನೀನ್ ಅವತ್ತು ಮುಟ್ಟಿದ್ರೆ ಅಥವಾ ನೋಡಿದ್ರೆ ಆ ದುಡ್ಡು ನಿನ್ ಕೈ ಸೇರಲ್ಲ. ಬಾವ ಪ್ಲೀಸ್, ಈ ದುಡ್ಡು ನೀನೇ ಇಟ್ಕೋ, ನಾಳೆ ನನಗೆ ಕೊಡು. ಸರಿ ಕಣ, ತಗೊಳ್ಳೆ, ಒಳಗಡೆ ಚೋಪಾಟ್ನಾಗ ಇಟ್ಬಿಡುವ. ಬಾಮೈದ, ನಿಮ್ಮ ಅಕ್ಕ ಮಕ್ಕಳಿಲ್ಲ ಅಂತ ಇದ್ಲು ಕಣ. ಹೋಗ್ಬಿಟ್ನಾ? ಯಾವಾಗ ಕತ್ಲಾಗುತ್ತೋ ಏನ್ ಕತೆನೋ. ಇಷ್ಟು ಬೇಗ ಕತ್ಲಾಯ್ತಾ? ಯಾವಾಗ ಬೆಳಕಾಗುತ್ತೋ ಏನ್ ಕತೆನೋ. ಏ ಯಾವನವನು ಮಧ್ಯರಾತ್ರಿ ಕೋಳಿ ಕೂಗ್ಸೋನು? ಇಷ್ಟು ಬೇಗ ಬೆಳಕಾಯ್ತಾ? ಇವತ್ತು ಭಾನುವಾರ, ನನ್ನ ದುಡ್ಡು ನನ್ನ ಕೈಗೆ ಸೇರೋ ದಿನ. ನಿನ್ ಖುಷಿ ನಿನ್ನ ಆತ್ರ ನೋಡ್ತಾ ಇದ್ರೆ ಇವತ್ತು ನೀನ್ ಹೋಗಿ ದುಡ್ಡು ತಗೊಂಡು ಬರ್ತೀಯ. ಇವತ್ತು ಶನಿವಾರ. ಏನ್ ಜೋಕ್ ಮಾಡ್ತಿದ್ದೀರ? ಇಲ್ಲಪ್ಪ, ಕಾಮಿಡಿ ಮಾಡ್ತಿದ್ದೀನಿ. ಕಾಮಿಡಿ? ಇದೇ ಕಾಮಿಡಿನ ಮುಂಚೆನೂ ಮಾಡಿದ್ದೆ, ಯಾಸ್ ಇಟ್ ಈಸ್. ಆದ್ರೆ ಟೆಲಿಕಾಸ್ಟ್ ಮಾಡಿರ್ಲಿಲ್ಲ ಅಷ್ಟೇ. ಇದನ್ನು ಟೆಲಿಕಾಸ್ಟ್ ಮಾಡಲ್ಲ. ಎಲ್ಲ ಹೋಗ್ಲಿ, ಮೊದ್ಲು ದುಡ್ಡು ಕೊಡು. ಯಾವ ದುಡ್ಡು ಬಾಮೈದ? ನಿನ್ನೆ ತಗೊಂಬಂದ್ರಲ್ಲ, ನಿನ್ನೆ ಶನಿವಾರ, ನೀವು ದುಡ್ಡು ತಗೊಂಬಂದ್ರಿ. ಇವತ್ತು ಭಾನುವಾರ, ದುಡ್ಡು ಕೊಡಿ. ಅಲ್ಲ ಕಣೋ, ಇವತ್ತು ಶನಿವಾರ ಕಣೋ. ಇವತ್ತು ಭಾನುವಾರ. ಇವತ್ತು ಶನಿವಾರ, ನೀನ್ ಹೋಗಿ ದುಡ್ಡು ತಗೊಂಡ್ ಬರ್ತೀಯ. ಬೇಕಂದ್ರೆ ಹಿಂದ್ಗಡೆ ನೋಡಲಿ. ಇಲ್ಲ, ಇವತ್ತು
ಇವತ್ತು ಭಾನುವಾರ. ಇಲ್ಲ ಕಣೋ, ಶನಿವಾರ ಇವತ್ತು. ಭಾನುವಾರ 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 ಶನಿವಾರ 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 ಕಣ. ಭಾನುವಾರ ಭಾನುವಾರ ಭಾನುವಾರ. ಹಲೋ ಅಮ್ಮ, ಇವತ್ತು ಅಶ್ವತ್ಥನ ಕಟ್ಟೆ ಸುತ್ತಕ್ ಹೋಗ್ಬೇಕು. ಇವತ್ತು ಶನಿವಾರ ಅಲ್ವಾ? ಇವತ್ತು ಶನಿವಾರನೇ. ಇಲ್ಲ ನೀವೆಲ್ಲ ಮೋಸ ಮಾಡ್ತಿದ್ದೀರಾ. ಇವತ್ತು ಭಾನುವಾರ. ನಾವು ಮೋಸ ಮಾಡ್ತಿದೀವ ನಿಂಗೆ? ಮೇಡಮ್, ನೀವು ಶನಿವಾರ ಕಾರ್ಯಸಿದ್ಧಿ ಆಂಜನೇಯಗೆ ಹೋಗಿ ಬರ್ತೀರಲ್ಲ, ಇವತ್ತು ಯಾಕೆ ಹೋಗಿಲ್ಲ? ಹೋಗ್ ಬಂದ್ರಾ? ಇಲ್ಲ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ. ನನಗೆ ಸುಳ್ಳು ಹೇಳಲ್ಲ. ಇವತ್ತು ಭಾನುವಾರ. ಇಲ್ಲ ಕಣೋ, ಶನಿವಾರ ಕಣೋ. ಭಾನುವಾರ. ಹಾಟಲ್ಲಿ ಹೊಸ ಹುಡುಗಿ ರಾವಳಿ ಊಸ್ ದಟ್ ಓದೋಳ್ ಹೋಗಲಿ, ಹೊಸ ಪ್ರೀತಿ ಹುಟ್ಟಲಿ. ಊಸ್ ದಟ್ ಹೃದಯ ಒಡೆದ ಹುಡುಗರೆಲ್ಲ ಮಾತು ಕೇಳಿರಿ. ಊಸ್ ದಟ್ ಏನೋ ಪಾಟಿಲ್ಲ. ತಗೋ ಸ್ವೀಟು, ತಗೋ ತಿನ್ನು. ಥ್ಯಾಂಕ್ ಯು. ಹೌದು, ಈ ಸ್ವೀಟ್ ಯಾಕೆ? ಇವತ್ತು ನನ್ನ ಹೆಂಡತಿ ಓಡೋಗಿದ್ದಿನ ಶನಿವಾರ. ಶನಿವಾರ ನನ್ನ ಹೆಂಡತಿ ಓಡೋಗಿ ಇವತ್ತಿಗೆ 10 ವರ್ಷ ಆಯ್ತು. ಅದಕ್ಕೆ ಶನಿವಾರ ಎಲ್ಲ ಮನೆಗೂ ಸ್ವೀಟ್ ಹಂಚ್ತಾ ತಿರುಗ್ತಿದ್ದ. ಇವತ್ತು ಶನಿವಾರ ಅಲ್ಲ ಕಣೋ, ಭಾನುವಾರ. ಇವತ್ತು ಶನಿವಾರ. ಭಾನುವಾರ ಕಣ. ತಲೆ ಸರಿಲ್ಲ ಅನ್ಸುತ್ತೆ ನಿಮ್ಗೆ. ತಗೊಳ್ಳಿ ಸ್ವೀಟ್ ತಿನ್ನು. ಇವತ್ತು ಶನಿವಾರ ಕಣೋ. ಭಾನುವಾರ. ಶನಿವಾರ ಸ್ವೀಟ್ ತಿಂದು ಆಮೇಲೆ ಡಬ್ಬ ವಾಪಸ್ ಕೊಡು. ಸೂಪರ್ ಸ್ವೀಟ್ ಸೂಪರ್ ಅಂದೆ. ಇವತ್ತು ಶನಿವಾರ ಬಾವಿದ ಹೋಗಿ ದುಡ್ಡು ತಗೊಂಡ. ನೀವೆಲ್ಲ ಮೋಸ ಮಾಡ್ತಿದ್ದೀರಾ. ಇವತ್ತು ಭಾನುವಾರ ಹೋಗಲ್ಲ, ನಿನ್ ಜೊತೆ ಯಾವನ್ ಮಾತಾಡ್ತಾನೆ ಕಣ. ನಾನು ರೇಡಿಯೋ ಆದ್ರೂ ಕೇಳ್ತೀನಿ. ವಾರ ಬಂತಮ್ಮ ಶನಿವಾರ ಬಂತಮ್ಮ, ವಾರ ಬಂತಮ್ಮ ಶನಿವಾರ ಬಂತಮ್ಮ. ಆ ಸಾಂಗಲ್ಲಿ ಗುರುವಾರ ಅಂತ ಇತ್ತು, ಇದೇನು ಶನಿವಾರ ಅಂತ ಬರ್ತಾ ಇದೆ. ಅದು ಹೆಂಗಾಡಿದ್ರೆ ನಿನಗೆ ಯಾಕೋ? ಶನಿವಾರ ಅಷ್ಟೇ ಚಿತ್ರಗೀತೆಗಳು ಹಾಕೋದು. ಇನ್ನೊಂದ್ಸರಿ ಆಪ್ ಮಾಡಿದ್ರೆ ಹೊಡೆದ್ಬಿಡ್ತೀನಿ. ಬಾಮೈದ ಅನ್ನೋದನ್ನು ನೋಡಲ್ಲ ಮಗ್ನೆ. ಇವತ್ತು ಶನಿವಾರ ಅಲ್ಲ ಕಣ, ಭಾನುವಾರ. 14 ವರುಷ ವನವಾಸದಿಂದ ಶನಿವಾರ ಬಂದ ಸೀತಾ ಶನಿವಾರ ಬಂದಿಲ್ಲ ಕಣ, ಭಾನುವಾರ ಬಂದಿದ್ದು. ಅವಳು ಭಾನುವಾರ ಆದ್ರೂ ಬರ್ತಾಳೆ, ಶನಿವಾರ ಆದ್ರೂ ಬರ್ತಾಳೆ. ನಿನ್ಗೆ ಯಾಕೋ? ಈ ರೇಡಿಯೋ ಏನು ಶನಿವಾರಕ್ಕೆ ಹುಟ್ಟದಂಗ್ ಮಾತಾಡ್ತೈತೆ. ಇವತ್ತು ಭಾನುವಾರ ಭಾನುವಾರ. ಇನ್ನೊಂದ್ಸರಿ ಮಗ್ನೆ ರೇಡಿಯೋ ಏನಾದ್ರು ಆಫ್ ಮಾಡ್ಬೇಕು, ಹೊಡೆದ್ಬಿಡ್ತೀನಿ ನಾನು. ನೀನು ಶನಿವಾರ ಸಂಜೆ ಎಲ್ಲ ಸಾಂಗು ಶನಿವಾರ ಶನಿವಾರ ಅಂತಿದಾವೆ. ಇವತ್ತು ಶನಿವಾರ ಅಲ್ಲ, ಭಾನುವಾರ. ಅದು ಸಾಂಗು ಭಾನುವಾರ ಸಂಜೆ ನಾವರಟಿದ್ದೆ ಹಂಗಿತ್ತು. ಲೇ ಬಾಮೈದ, ನಾನು ಕೋಪ ಬರ್ಸ್ಬೇಡ ಹೇಳಿದೀನಿ. ರೇಡಿಯೋ ಇನ್ನೊಂದ್ಸರಿ ಆಫ್ ಮಾಡ್ಬೇಡ ಹೇಳಿದೀನಿ. ಕುರಿ ಕೋಳಿನ ಸೋಮವಾರ ಶನಿವಾರ 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 ಕುಯ್ಯಂಗಿಲ್ಲ. ಇವತ್ತು ಭಾನುವಾರ ಭಾನುವಾರ ಭಾನುವಾರ. ನಿನ್ ಜೊತೆ ನಾನು ಮಾತಾಡಲ್ಲ ಕಣೋ, ನಿನ್ ಜೊತೆ ಟೂ. ಎಲ್ಲರಿಗೂ ಶನಿವಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶನಿವಾರ ಯಾವಾಗ ಬರುತ್ತೆ? ಇವತ್ತು ಶನಿವಾರ ಅಲ್ಲ ಭಾನುವಾರ. ಶನಿವಾರ ಭಾನುವಾರ ಶನಿವಾರ ಇವತ್ತು ಭಾನುವಾರ ಶನಿವಾರ ಶನಿವಾರ ಶನಿವಾರ. ಇದು ಭಾನುವಾರ ಅಷ್ಟೇ ಪ್ರೋಗ್ರಾಮ್ ಇರೋದು. ಪ್ರಿಯ ವೀಕ್ಷಕರೇ, ಇವಾಗ ನಡೀತಾ ಇದೆ ಕ್ಲೀನ್ ಕಾಮಿಡಿ. ಯಾಕೆ ಅಂದ್ರೆ ಇವತ್ತು ಶನಿವಾರ. ಇವತ್ತು ಶನಿವಾರ ಅಲ್ಲ ಕಣ. ನನಗೇನೋ ಹೇಳ್ತಾ ಇದ್ಯಾ? ಇವತ್ತು ಕ್ಲೀನ್ ಕಾಮಿಡಿ ನಡೀತಾ ಇದೆ ಯಾಕಂದ್ರೆ ಅದು ಶನಿವಾರ. ಶನಿವಾರ ಇದು ಶನಿವಾರ ಅಲ್ಲ ಕಣ, ಭಾನುವಾರ. ಭಾನುವಾರನ ಸ್ಮೆಲ್ ನೋಡು. ನನ್ನ ಹೆಂಡತಿ ಮಾಂಸ ಸರ್ ಮಾಡೋಳೆ. ನಾವು ನಿಂಗೊಂದು ವಿಷಯ ಗೊತ್ತಾ? ನಾನು ಹುಟ್ಟಿದ್ದು ಶನಿವಾರನೇ. ಶನಿವಾರಕ್ಕೆ ಬೆಂಕಿ ಹಾಕತ್ತು. ಈ ಶನಿವಾರದಿಂದ ನನ್ನನ್ನು ಯಾರಾದ್ರೂ ಕಾಪಾಡಿ. ಹೋದ ದುಡ್ಡು ತಗೊಂಬ. ಲಕ್ಷ್ಮೀ ದೇವಿ ಎಪ್ಪಡಿ ಚುಮ್ಮಾ ಅದ್ರದೆಲ್ಲ ದಟ್ ಈಸ್ ನಗೆ ಪಾಟೀಲ.
ತುಂಬಾ ಬೇಜಾರಾಯ್ತಮ್ಮ ನೀನ್ ನೋಡಿದ್ಮೇಲೆ. ಗುರು ಸರ್ ನಿಮ್ಗೂ ಬೇಜಾರಾಯ್ತಾ ಇವನನ್ನ ನೋಡಿ? ಬಸ್ಸು ವೆರಿ ಗುಡ್ ಪರ್ಫಾರ್ಮೆನ್ಸ್ ರಿಯಲಿ ಗುಡ್ ಎಲ್ಲ ಆಲ್ ಫೋರ್ ರಿಯಲಿ ಡಿಡ್ ವೆಲ್. ನಮ್ಮ ಪಾಟೆಲ್ಲ ಸ್ವಲ್ಪ ಐ ಥಿಂಕ್ ಈ ಸಲ ಲೀಡು ಚೆನ್ನಾಗಿತ್ತು, ಅಂದ್ರೆ ದ ಹೋಲ್ ಪ್ಲೇ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ನೈಸ್ ಗುಡ್. ಥ್ಯಾಂಕ್ ಯು ಗುರುಜಿ. ರಾಜಿ ಸರ್ ಹೇಳಿದಾಗೆ ನಾನ್ ಸಿಂಕೇ ಅಲ್ಟಿಮೇಟ್ ಬಸ್ಸು. ನೀವು ಸಿಂಕ್ ಮಾಡಿದ್ರೆ ಮಜಾ ಬರಲ್ಲ, ನಾನ್ ಸಿಂಕೇ ಮಾಡ್ಬೇಕು ನೀವು. ಆ್ಯಂಡ್ ಪಾಟೀಲ ಫಾರ್ ದ ಫಸ್ಟ್ ಐ ಥಿಂಕ್ ತುಂಬ ದಿನಗಳಾದ ನಂತರ ನೀನು ಒಂದು ಸ್ಕಿಟ್ನ ಲೀಡ್ ಮಾಡ್ತಿದ್ಯಾ. ಆ್ಯಂಡ್ ಆ ಸ್ಕಿಟಲ್ಲಿ ನಿಂಗೆ ಮದುವೆ ಕೂಡ ಆಗಿ ಮುದ್ದಾದ ಹೆಂಡತಿ ಕೂಡ ಇದ್ದಾಳೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್ ಪಾಟೀಲ. ವೆರಿ ನೈಸ್, ನೀನು ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ಪಾಟೀಲನ್ಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ಲು ಆ್ಯಕ್ಚುಲಿ ಹರ್ಷಿತಾ. ತುಂಬ ಚೆನ್ನಾಗಿ ಕಾಣಿಸಿದೆ ನೀವಿಬ್ರು ಜೋಡಿ. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜಿ. ಥ್ಯಾಂಕ್ ಯು ಗೈಸ್ ಅಂಡ್ ಆಲ್ ದಿ ಬೆಸ್ಟ್. ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುವಂತ ಪ್ರಾಣಿ ಅಂದ್ರೆ ನಾಯಿ. ಅಂದಮೇಲೆ ನಾಯಿಗೂ ಕೂಡ ಮನುಷ್ಯ ಅಂದ್ರೆ ಇಷ್ಟ ಇರ್ಬೇಕಲ್ವಾ? ಎಷ್ಟಿಷ್ಟ ಅಂತ ನಾನು ತಲೆ ಕೆಡಿಸ್ಕೊಂಡಾಗ ಈ ಸ್ಕಿಟ್ ನೆನಪಾಯ್ತು ನೋಡಿ. ನೀವು ಪ್ರಾಣಿ ಪ್ರಿಯರ ಆಗಿದ್ರೆ ಈ ಸ್ಕಿಟ್ ನ ನೋಡ್ಲೇಬೇಕು, ಮಿಸ್ ಮಾಡಬೇಡಿ, ನೋಡ್ಕೊಂಡ್ ಬಂದ್ಬಿಡಿ. ಪ್ರಪಂಚ ಸುತ್ತುತ್ತೆ, ಕಾಲಚಕ್ರ ತಿರುಗುತ್ತೆ ಅಂತ ಹೇಳಿದ್ರೆ ಯಾರು ನಂಬ್ತಿರ್ಲಿಲ್ಲ. ಜಮಾನ್ದಲ್ಲಿ ಡ್ರಾಗನ್ ಇತ್ತು, ಡೈನೋಸರ್ ಕಿಂಗ್ ಕಾಂಗ್ ಇತ್ತು. ಇದು ನಮ್ ತಾತ ಮುತ್ತಾತ ಯಾವಾಗ್ಲೂ ಹೇಳ್ತಿದ್ ನೆನಪು. ಜಮಾನ್ದಲ್ಲಿ ಮನುಷ್ಯ ಮೆರೀತಿದ್ನಂತೆ, ನಾಯಿಗಳನ್ನ ಸಾಕ್ತಿದ್ನಂತೆ, ಚಿಟ್ಕೆ ಹೊಡೆದು ನಮ್ಮನ್ನ ಕರೀತಿದ್ನಂತೆ. ಈಗ ಬಂದಿದೆ ನಾಯಿಗಳ ಕಾಲ. ಮನುಷ್ಯ ಶುರುವಾಯ್ತು ನಿನಗೆ ಕೇಡ್ಗಾಲ. ಯಾಕಂದ್ರೆ ಎಲ್ರ ಕಾಲೆಳಿತದೆ ಕಾಲ. ಮಾತಿಗೂ ನಾಯಿ ಬಾಲ ಡೊಂಕು ಅಂತಿರಲ್ಲ, ಈಗ ನೆಟ್ಟಗಾಗಿದೆ. ತಾಕತ್ತಿದ್ರೆ ಬೆಂಡ್ ಮಾಡ್ರು. ನಮಸ್ಕಾರ ಸರ್, ನಾನು ಡಾಗ್ ಶಾಫರ್ಡ್ ಹರೀಶ್. ಕಂತ್ರಿ ನಾಯಿ ಕಾಲೇಜಲ್ಲಿ ಕಾಲ್ಕೆರೆಯ ಸೆಕ್ಷನ್ ಅಲ್ಲಿ ಮೂಸೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀನಿ. ಇವತ್ತು ನಮ್ಮ ಹುಡುಗಿದ್ ಬರ್ತ್ಡೇ. ಏನ್ ಗಿಫ್ಟ್ ಕೊಡ್ಲಿ? ಹುಲಿನ ಬೇಟೆಯಾಡಿ ಅದ್ರ ಚರ್ಮನ ಹರಿದು ಕೊಡ್ಲಾ? ಆನೆನ ನೆಲಕ್ಕೆ ಕುರುಳಿಸಿ ಅದ್ರ ದಂತನ ಕಿತ್ತು ಕೊಡ್ಲಾ? ಡೈನೋಸರ್ನ ಹಿಡಿದು ಅದ್ರ ಕಪಾಳಕ್ಕೆ ಹೊಡೆದು ಅದ್ರ ಹಲ್ಲು ಉದುರಿಸಿ ಅದರಲ್ಲಿ ಸರ ಮಾಡಿಕೊಡ್ಲಾ? ಏನ್ ಮಾಡ್ಲಿ? ಸಾರಿ ಬುಜ್ಜಿ, ಅಪ್ಪನ್ ಕಣ್ ತಪ್ಸಿ ಬರುವಷ್ಟು ಲೇಟ್ ಆಯ್ತು. ಇಲ್ಲಿ ನೋಡು ನೋಡು. ಅಮ್ಮ, ಇಷ್ಟು ದಿನ ನನ್ನ ಲವ್ ಎಲ್ ಇಂದ ಶುರು ಆಗುತ್ತೆ ಅನ್ಕೊಂಡಿದ್ದೆ. ಮತ್ತೆ ಯು ಇಂದ ಶುರು ಆಗುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅಂದ್ರೆ ನಿನ್ನಿಂದ ಶುರುವಾಗುತ್ತೆ. ಅಮ್ಮ, ಎಲ್ರು ಹೋಳಿಗೆಗೆ ತುಪ್ಪ ಹಾಕೋತಾರೆ, ನಾನೇನ್ ಹಾಕೋತೀನಿ ಹೇಳು? ಏನು? ನಿನ್ ಜಲ್ನ. ಜಲ್ ಜಗ್ಗ. ಎಲ್ರು ಮನೆಯಲ್ಲೂ ಏನೇನೋ ಇಡ್ತಾರೆ, ಆದ್ರೆ ನಮ್ಮನೆ ಮೂಲೆಯಲ್ಲಿ ಮೂಳೆ ಇಟ್ಟಿದ್ದೀನಿ, ನಿನ್ಗಿಷ್ಟ ಅಂತ. ಅಮ್ಮ, ಕಣ್ಮುಚ್ಚು, ಹೇಳ್ತೀನಿ ಹೇಳ್ತೀನಿ, ಕಣ್ಮುಚ್ಚು. ಅಮ್ಮ, ಕಣ್ಬಿಡು. ಹ್ಯಾಪಿ ಬರ್ಡೇ. ಅಮ್ಮ, ಇವತ್ತು ನಿನ್ ಬರ್ತಡೇ ಆಯ್ತಲ್ವಾ? ಎಷ್ಟು ನಿನ್ನ ಏಜು? 18. 6 ವರ್ಷದಿಂದ ಇದೇ ಹೇಳ್ತಿದ್ಯಪ್ಪ. ನೋಡು, ನಂಗೆ ಆವಾಗೊಂದು ಇವಾಗೊಂದು ಹೇಳಿ ಅಭ್ಯಾಸ ಇಲ್ಲ. ಅಮ್ಮ, ನಂಗೊಂದು ಆಸೆ. ಏನು? ನಾನು 5 ಮಕ್ಳಿಗೆ ತಂದೆ ಆಗ್ಬೇಕು. ಆದ್ರೆ ಒಂದು ಕಂಡೀಷನ್. ಏನು? 5 ಮಕ್ಳ ತಾಯಿನೂ ಬೇರೆ ಬೇರೆ ಆಗಿರ್ಬೇಕು. ಅಮ್ಮ, ಕಾಮಿಡಿ ಮಾಡಿದೆ.
ಅಮ್ಮೋ ಐ ಲವ್ ಯು. ಐ ಲವ್ ಯು ಟು. ಅಮ್ಮೋ ಇವತ್ತು ನಿನ್ ಬರ್ತ್ಡೇ ಅಲ್ವಾ, ನಿನಗ್ ಸಾಕಕ್ಕೆ ನಾನು ಮನುಷ್ಯ ಮರಿನ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಕಾಲ್ ಮಾಡಿದ್ದೆ, ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನೋಡು. ಹಾಯ್ ನಾನು ಜಾಲಿ ಡಾಗ್ ಅಂತ ಈ ಹ್ಯೂಮನ್ ಸೈಕಾಲಜಿಲಿ PhD ಮಾಡಿದ್ದೀನಿ. ಬೈ ಹ್ಯೂಮನ್ಸ್ಗೆ ನಾಯಿಗಳ ಹತ್ರ ಹೆಂಗಿರ್ಬೇಕು ಅಂತ ಟ್ರೈನ್ ಅಪ್ ಮಾಡೋದು ನಾನೇ. ಆಕ್ಚುಲಿ ಇವುಗಳೆಲ್ಲ ನಾನ್ ಟ್ರೈನ್ ಅಪ್ ಮಾಡಿರೋ ಬೆಸ್ಟ್ ಹ್ಯೂಮನ್ಸ್. ಟ್ರೈಲ್ ಹೋಗ್ತೀರಾ? ಸೌತ್ ಕೆನರಾ ಬ್ರೀಡ್ ಅಂದ್ರೆ ಮಂಗಳೂರು ಬ್ರೀಡು. ಅದ್ರಲ್ಲೂ 80ನೇ ಬಡಗಬೆಟ್ಟು ತಳಿ. ನೋಡಕ್ಕೆ ಹೈಟ್ ಆದ್ರೂ ಲೈಟ್ ವೆಯ್ಟು. ಬೆಸ್ಟ್ ಹ್ಯೂಮನ್. ಇದಕ್ಕೆ ಏನೇನ್ ಫುಡ್ ಕೊಡ್ಬೇಕು? ಬೆಳಿಗ್ಗೆ ನೀರು ದೋಸೆ ಮೀನ್ ಸಾರು, ಮಧ್ಯಾಹ್ನ ಗಂಜಿ ಒಣಮೀನ್ ಚಟ್ನಿ, ರಾತ್ರಿ ಆದ್ರೆ ಚಿಕನ್ ಸಾಕು. ಮತ್ತೆ ರಾತ್ರಿ 1 ಕ್ವಾರ್ಟರ್ 1 ಪ್ಲೇಟ್ ಕಬಾಬು. ನಮ್ಗೆ ಹೊಡಿಯಲ್ಲ ತಾನೆ? ಟೈಮ್ಗೆ ಊಟ ಕೊಟ್ರೆ ಏನು ಮಾಡಲ್ಲ. ಮತ್ತೆ ಅಲ್ಲಿ ನೋಡಿ, ಅದು ಲ್ಯಾಗ್ ಬ್ರೀಡು. ಒಳ್ಳೆ ಬ್ರೀಡೆ, ಸ್ವಲ್ಪ ಜೊಲ್ಲು. ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ ಅದು ತಿಕ್ಲು ಬ್ರೀಡು. ಹಿಂಗೆ ಮಾತಾಡ್ತಿದ್ರೆ ಮೈ ಮೇಲೆ ಬರುತ್ತೆ. ನಾವೇನಾದ್ರೂ ಕಚ್ಚಕ್ ಹೋದ್ರೆ ಓಡಿ ಹೋಗುತ್ತೆ. ಆಮೇಲೆ ಇದು ಇದೆಯಲ್ಲ ಸೈಡ್ ಅಲ್ಲಿ, ಅದು ಮೂಗು ಮಚ್ಚೆ ಮಾರಿ ಬ್ರೀಡು. ಮಾತಾಡ್ಸಕ್ ಹೋದ್ರೆ ಆಟಿಟ್ಯೂಡ್ ತೋರಿಸುತ್ತೆ. ಅಮ್ಮ ಅಮ್ಮ ನಿಮ್ಗೆ ಯಾವ ಬ್ರೀಡ್ ಬೇಕು? ನಂಗೆ ಮಂಗಳೂರು ಬ್ರೀಡ್ ಬೇಕು. ಬ್ರಿಲಿಯಂಟ್ ಬ್ರೀಡು. ಇದು ರೇಟ್ ಎಷ್ಟು? 3 ಲಕ್ಷ. ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಇವಕ್ಕೆ ಮೊಬೈಲ್ ಅಭ್ಯಾಸ ಮಾಡಬೇಡಿ. ಮೊಬೈಲ್ ನ ಚಟ ಮಾಡ್ಕೊಳುತ್ತೆ. 24 ಅವರ್ಸ್ ಮೊಬೈಲ್ ಅಲ್ಲೇ ಇರುತ್ತೆ. ನಾವಾದ್ರೆ ಒಂದ್ ಮಾತಿ ಕೇಳ್ತೀವಿ, ಇವುಗಳಿಗೆ ಹೊರದ್ರೇನೆ ಬುದ್ಧಿ ಬರೋದು. ಯಾರದು ಆಗಾಗ್ಲೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದಾರೆ? ನಾನ್ಸೆನ್ಸ್. ಬೀದಿ ಮನುಷ್ಯ. ಈ ಬೀದಿ ಮನುಷ್ಯರನ್ನ ಸ್ನಾನ ಮಾಡಿಸಿ ಪೂಜೆ ರೂಮ್ ಅಲ್ಲಿ ಇಟ್ರು ಕುಡ್ಕೊಂಡ್ ಬರೋದು ತಿಪ್ಪೇನೆ. ಹೆಂಗೆ ಸೈಕಲ್ ಗ್ಯಾಪ್ ಅಲ್ಲಿ ಲವ್ ಮಾಡಿದ್ರು ನೋಡಿ. ಬೀದಿ ಮನುಷ್ಯ ಜಾತಿ ಮನುಷ್ಯನ ಜೊತೆ ಲವ್ ಮಾಡೋದ? ನಮ್ಮ ನಾಯಿಗಳೆಲ್ಲ ಆತರ ಇಲ್ಲಪ್ಪ. ಹುಷಾರು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇಲ್ಲೇ ಇರು, ನಿನ್ಗೆ ಹೋಗಿ ಊಟ ತಗೊಂಡ್ಬರ್ತೀನಿ. ಇದ್ ನಂದು ಕಣೆ, ನಂದು. ಓಯ್ ಡೈಸಿ, ಏನೇ ಇದು? ನನ್ನೇ ಹಿಡಿಯಕ್ ಬರುತ್ತೆ, ನನ್ನೇ ಸಾಯ್ಸಕ್ ಬರುತ್ತೆ. ಯಾರ್ದೇ ಇದು? ನಂದೇ ಕಣೆ. ನನ್ ಬರ್ತ್ಡೇಗೆ ನನ್ ಬಾಯ್ ಫ್ರೆಂಡು ಗಿಫ್ಟ್ ಮಾಡಿದ್ದು. ಓ ಮೈ ಡಾಗ್, ನಾನ್ ಮರ್ತೆ ಹೋಗಿದ್ದೆ. ಡೈಸಿ, ಹ್ಯಾಪಿ ಬರ್ತ್ಡೇ ಟು ಯು. ಡೈಸಿ, ಯಾವ ತಳಿ ಇದು? ಮಂಗಳೂರು ತಳಿ. ನೋಡಿದ್ರೇನೆ ಗೊತ್ತಾಗುತ್ತೆ. ಅಂದಂಗೆ ಇದು ಹೆಸರೇನು? ಹೆಸರೇನು ಇಟ್ಟಿಲ್ಲ ಕಣೆ, ನೀನೇ ಸಜೆಸ್ಟ್ ಮಾಡು. ಬಾಯ್ಲಿ, ನೀ ತಿನ್ನು ಅಂತ ಇಡು. ನೀ ತಿನ್ನು, ನೀ ತಿನ್ನು, ನೀ ತಿನ್ನು. ಓಯ್ ಡೈಸಿ, ಇದೇ ಖುಷಿಗೆ ಟಿಕ್ ಟಾಕ್ ಮಾಡೋಣ. ಬಾ. ಅದು ಚೆನ್ನಾಗಿ ಮಾಡುತ್ತೆ, ಅದನ್ನು ಕರಿತೀನಿ. ಓಕೆ, ರೆಡಿ?
ಸೋಫಾ ಬೇಕಾ ನಿನ್ಗೆ? ಮನುಷ್ಯರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಇನ್ನು ಮುಂದೆ ತಿನ್ಲೇಬಾರ್ದು, ತಿಂದ್ರೆ ಹೊಟ್ಟೆ ಬರುತ್ತೆ. ನಾನು ಮನೆ ಒಳಗೆ ಹೋಗಿ ತಿಂತೀನಿ. ಯಾವ್ದಮ್ಮ ಇದು ಕಂತು ಹುಮ್ಮನ್ನು, ಜಾಸ್ತಿ ಹುಮ್ಮೆನ್ನು, ಬೀದಿ ಹುಮ್ಮೆನ್ನ ಲವ್ ಮಾಡದ ನಮ್ಮಲ್ಲಿರ್ಲಿಲ್ಲ. ಇದನ್ನ ತಗೊಳ್ಳುವಾಗ ಅಲ್ಗೂ ಬಂದಿತ್ತು, ಇವಾಗ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಟ್ಟಿದೆ. ಆಫ್ಟರ್ ಆಲ್ ಹ್ಯೂಮನ್ಸ್, ಇವಕ್ಕೆ ಲವ್ ಬೇರೆ ಕೇಳ. ತಡಿ ಮಾಡ್ತೀನಿ, ಮುನ್ಸಿಪಾಲ್ಟಿ ಕಾಲ್ ಮಾಡ್ತೀನಿ. ಹಲೋ, ನಾನು ಟಾಮಿ ಡಾಲ್ಸೇಷನ್ ಅಂತ ಸ್ಕೂಬಿ ನಗರದಿಂದ ಮಾತಾಡ್ತಾ ಇದ್ದೀನಿ. ಅದು ನಮ್ಮ ಮನೆಗೊಂದು ಪೆಟ್ಟಿ ಹ್ಯೂಮನ್ ತಂದಿದ್ವಿ, ಅದ್ರಲ್ಲಿ ಒಂದು ಬೀದಿ ಹ್ಯೂಮನ್ ಬಿದ್ದು ಕಾಟ ಕೊಡ್ತಾ ಇದೆ. ಬರ್ತೀರಲ್ಲ? ಬನ್ನಿ ಬನ್ನಿ, ಅಡ್ರೆಸ್ ಹೇಳ್ತೀನಿ, ಬರ್ಕೊಡಿ. ನಾಯನ್ ಹೇಳಿ ಹೋಗೇ ಇಲ್ವಾ? ಮಗಳ, ಇದನ್ನ ಹಿಡಿದು ಮುನ್ಸಿಪಾಲ್ಟಿ ಕೊಟ್ಟು ಬರ್ತೀನಿ. ಹಲೋ, ಏನು? ಹೌದಾ? ಸರಿ ಸರಿ. ಡೋರಾ, ಏನೇ? ಓಯ್ ಡೈಸಿ, ಊರಿಂದ ನಮ್ಮ ಅತ್ತೆ ಮಾವ ಬರ್ತಿದಾರಂತೆ. ಅವರಿಗೆ ಒಂದೊಳ್ಳೆ ಮನುಷ್ಯನ ಹಿಡಿದು ಅಡ್ಗೆ ಮಾಡ್ಬೇಕು. ಮನುಷ್ಯನ ಮಾಂಸನ? ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ನೀನ್ ಮಾಡಿದ್ರೆ ನಂಗೂ ಸ್ವಲ್ಪ ಕೊಡು. ಕೊಡ್ತೀನಿ. ಯಪ್ಪ, ಈ ತರ ಏನಾರು ಆಗ್ಬಿಟ್ರೆ ನಂಗೆ ನೆನ್ಸ್ಕೊಡ್ರೆ ಭಯ ಆಗ್ತಾ ಇದೆ. ಅಲ್ಲ, ಮನುಷ್ಯರನ್ನೇ ತಿನ್ನೋ ಹಾಗೆ ಆಗ್ಬಿಟ್ರೆ ಹೇಗಿರುತ್ತೆ ಗುರುಜಿ? ವೆರಿ ಕ್ರಿಯೇಟಿವ್. ಅಂದ್ರೆ ಇಷ್ಟಾಗಿದೆ, ಲಾಸ್ಟಿಗೆ ಹ್ಯುಮ್ಯಾನಿಟಿ ಇರಲ್ಲ ಪ್ರಾಣಿಗಳಿಗೆ. ಯಾವುದೋ ಒಂದು ಕೋಳಿ ಮರಿನ ನಾವು ಫಾರ್ಮಿಂದ ಎತ್ತಕೊಂಡು ಹೋಗ್ತೀವಿ, ಅವ್ರಿಗೆ ಇಮೋಷನ್ಸ್ ಇರಲ್ಲ. ಬಟ್ ಒಂದಿರುತ್ತಲ್ಲ, ತಾಯಿ ಎದುರುಗಡೆ ಮಕ್ಕಳನ್ನ ಕರ್ಕೊಂಡಾಗ ಫೀಲಿಂಗ್ಸ್ ಅಂತ, ದಟ್ ಇಸ್ ವೆರಿ ಇಮೋಷನಲ್. ವೆರಿ ಗುಡ್. ಟೋಟಲ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ನಿಜವಾಗಿ. ವೆರಿ ಗುಡ್ ಜಾಬ್ ಬೈ ದ ಕಾಸ್ಟ್ಯೂಮರ್ಸ್ ಆ್ಯಂಡ್ ದ ಮೇಕಪ್ ಆರ್ಟಿಸ್ಟ್. ಗುಡ್ ಜಾಬ್. ಒಂದು ಖುಷಿ ಆಗುತ್ತೆ, ಮಜಾ ಬರುತ್ತೆ. ಟೀಮ್ ಇಷ್ಟು ಕ್ರಿಯೇಟಿವ್ ಆಗಿ ಮಾಡುವಾಗ ನಿಜವಾಗಿ ಹೆಮ್ಮೆ ಅನ್ಸುತ್ತೆ. ಗುಡ್ ಜಾಬ್. ಥ್ಯಾಂಕ್ ಯು ಗುರುಜಿ. ರಚ್ಚಿ, ನನಗೆ ಮಲ್ಲಿಕಾ ಇದ್ರ ಮೇಲೆ ಟೇಬಲ್ ಮೇಲೆ ಲೈಕ್ ಆ ಚೇರ್ ಮೇಲೆ ಕೂತಂತ ಸ್ಟೈಲ್ ಇಷ್ಟ ಆಯ್ತು. ಆ್ಯಂಡ್ ಹರೀಶ್ ಮತ್ತೆ ಮಲ್ಲಿಕಾ ಅವರಿಬ್ರು ಒಂದು ಕ್ಯೂಟ್ ರೊಮ್ಯಾನ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ಅದು ತುಂಬಾನೇ ಇಷ್ಟ ಆಯ್ತು. ಆ್ಯಂಡ್ ಅಪ್ಪ ಏನಪ್ಪ ಇದು ರಚನಿ, ಆಕ್ಚುಲಿ ಸಕ್ಕದ ಕೊಟ್ಟಿರ್ಕೋಣ ನಿನಗೆ ಕ್ಯಾರೆಕ್ಟರ್. ಒಳ್ಳೆ ಬ್ರೀಡು ಸೆಲೆಕ್ಟ್ ಮಾಡ್ಕೊಟ್ಟಿಯಾರ ನಿನಗೆ. ಆ್ಯಂಡ್ ವೆರಿ ನೈಸ್. ನಮ್ಮ ಶಿವು ಕೂಡ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಐ ಥಿಂಕ್ ಓವರ್ ಆಲ್ ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು ರಚ್ಚಿ. ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಈ ಒಂದು ಸ್ಕಿಟ್ಟು ನಿಜವಾಗ್ಲೂ. ಅಂಡ್ ಆಲ್ ದಿ ಬೆಸ್ಟ್. ಇವತ್ತಿಗೆ ಇಷ್ಟೇ. ನಾಳೆ ಮತ್ತಷ್ಟು ಮನೋರಂಜನೆ ನಿಮಗೋಸ್ಕರ ಕಾಯ್ತಾ ಇರತ್ತೆ. ನೀವು ನಮಗೋಸ್ಕರ ಕಾಯ್ತಾನೆ ಇರಬೇಕು. ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.